ಜೈ, ಏನು ಹುಡುಕ್ತಾ ಇದ್ದೀರಾ? ನ್ಯೂಸ್ಗೋಸ್ಕರ ಬೇಬಿ. ನೆನ್ನೆ ಆ ಸುನಿಲ್ನ ಮರ್ಡರ್ ಮಾಡಿದ್ದೀವಿ ಅಂತ ನಮ್ಮ ಹುಡುಗರು ಹೇಳಲಿಲ್ವಾ? ಆದರೆ ಟಿ ವಿಲಾಗಲಿ ಯಾವ ನ್ಯೂಸ್ ಪೇಪರಲ್ಲಿ ಅದ್ರ ಬಗ್ಗೆ ಒಂದು ಸುದ್ದಿನೇ ಇಲ್ಲ. ಏನು ಜೈ ನೀವು ಎವ್ರಿ ಡೇ ಎಷ್ಟೊಂದು ಮರ್ಡರ್ ಆಗುತ್ತಪ್ಪ, ಅದೆಲ್ಲ ನ್ಯೂಸಲ್ಲಿ ಬರುತ್ತಾ? ಎಡ್ಡಿ ಥರ ಮಾತಾಡಬೇಡ ಬೇಬಿ. ಆ ಸುನಿಲ್ ಅನ್ನೋ ಮೂತಿಗೆ ವ್ಯಾಲ್ಯೂ ಇಲ್ಲ ನ್ಯೂಸ್ ಆಗೋಷ್ಟು ಅಂತ ನನಗೆ ಗೊತ್ತು. ಆದರೆ ಗೌತಮ್ ದಿವಾನ್ ಫ್ಯಾಮಿಲಿಗೆ ಆ ರೆಪ್ಯುಟೇಷನ್ ಇದೆ. ಅಲ್ಲಿ ಚಿಕ್ಕದಾಗಿ ಏನೇ ನಡೆದ್ರೂ ಅದು ದೊಡ್ಡದಾಗಿ ನ್ಯೂಸ್ ಆಗುತ್ತೆ. ಒಂದು ಮರ್ಡ್ರೇ ನಡೆದಿದೆ ಅಂತ ಅಂದಮೇಲೆ ಅದು ನ್ಯೂಸ್ ಆಗೋದಿಲ್ವಾ? ಆದರೆ ಎಲ್ಲೂ ಒಂದು ಸುದ್ದಿನೇ ಇಲ್ಲ ಬೇಬಿ. ನನಗೆ ಅದೇ ಮಿಸ್ ಹೊಡಿತಾ ಇರೋದು. ಅಲ್ಲ ಜೈ, ಇಷ್ಟೊಂದು ಟೆನ್ಷನ್ ಮಾಡ್ಕೊಳೋ ಬದಲು ನಿಮ್ಮ ಹುಡುಗರಿಗೆ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೋಬೋದಲ್ವಾ? ಬಾಸ್ ಫೋನ್ ಮಾಡ್ತಾವ್ರು. ಬಾಸ್ ಏಯ್ ಕರೆಕ್ಟಾಗಿ ಬೊಗಳ್ರಿ. ನಿನ್ನೆ ರಾತ್ರಿ ಅಲ್ಲಿ ಏನು ನಡೀತು? ಆ ಸುನಿಲ್ ಕತೆನ ಮುಗಿಸಿದ್ರಾ ಇಲ್ವಾ? ಬಾಸ್ ಅದು ಇಷ್ಟಾಯ್ತು ಬಾಸ್. ನಮ್ಮ ಪ್ಲಾನಲ್ಲಿ ಹಾಳಾಗೋಯ್ತು ಬಾಸ್. ಸಾರಿ ಬಾಸ್. ನಾಲಾಯ್ಕ್ ನನ್ನ ಮಕ್ಕಳ. ನನಗೆ ಬೇಕಾಗಿರೋದು ನಿಮ್ಮ ಸಾರಿ ಅಲ್ಲ ಕಂಡ್ರಲ್ಲೇ, ರಿಸಲ್ಟು. ಕೊಟ್ಟಿರೋ ಒಂದು ಕೆಲಸ ನೆಟ್ಟಿಗೆ ಮಾಡೋ ಯೋಗ್ಯತೆ ಇಲ್ವಲ್ರ ನಿಮಗೆ? ಅದ್ರ ಮೇಲೆ ಸುಳ್ಳು ಬೇರೆ ಬೊಗಳ್ತೀರಾ ನನ್ನ ಹತ್ರ? ಬರ್ತಾರ ಕೋಪಕ್ಕೆ ಎದುರುಗಡೆ ಇದ್ದಿದ್ರೆ ನಾನೇ ಶೂಟ್ ಮಾಡ್ಬಿಡ್ತಾ ಇದ್ದೆ ಮಕ್ಕಳ ನಿಮ್ಮನ್ನೆಲ್ಲ. ಇಡೋ ಫೋನು. ಏನಾಯ್ತಂತೆ ಜೈ? ದರಿದ್ರದವರು ಕೊಟ್ಟಿರೋ ಕೆಲಸ ಕರೆಕ್ಟಾಗಿ ಮಾಡಿಲ್ಲ. ನನ್ನ ಹತ್ರ ಸುಳ್ಳು ಹೇಳಿದ್ದಾನೆ. ಸುನಿ ಇನ್ನೂ ಬದುಕೆ ಇದ್ದಾನೆ, ಸತ್ತಿಲ್ಲ. ನನಗೆ 10 ತರ ಕೋಪಕ್ಕೆ ನಾನೇ ಅಲ್ಲೋಗಿ ಎಲ್ಲರನ್ನು ಶೂಟ್ ಮಾಡ್ಬಿಡ್ಲ ಅನ್ನಿಸ್ತದೆ. ಕಾಮ್ ಡೌನ್ ಜೈ. ಇವಾಗ ನೀವು ರಿವೆಂಜ್ ತಗೊಳ್ಳೋ ಟೈಮ್ ಅಲ್ಲ, ನೀವು ವಿನ್ ಆಗೋದು ಮುಖ್ಯ. ಇದೇ ಎನರ್ಜಿನ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಿ, ಒಳ್ಳೆ ಪ್ರಾಫಿಟ್ ಮಾಡಿ, ಆಮೇಲೆ ಒಂದು ಒಳ್ಳೆ ಟೈಮ್ ನೋಡಿಕೊಂಡು ನಾವು ಆಮೇಲೆ ರಿವೆಂಜ್ ತಗೊಳ್ಳೋಣ, ಸರಿನಾ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಯಾಕೋ ಸಿಕ್ಕಾಪಟ್ಟೆ ತಲೆ ನೋವ್ತಿದ್ದ, ತಲೆಗೆ ಕಲ್ಲು ಕಟ್ಟದಂಗಾಗಿದೆ. ಅದು ಏನಿಲ್ಲ, ನೀವು ಫ್ರೆಶ್ ಆಗಿ ಮಜ್ಜಿಗೆ ಕುಡೀರಿ, ಎಲ್ಲ ಸರಿ ಹೋಗುತ್ತೆ. ಗೌತಮವ್ರೆ, ನಾನು ತಲೆನೋವು ಅಂತಿದ್ದೀನಿ, ನೀವು ಮಜ್ಜಿಗೆ ಕುಡೀರಿ ಅಂತಿದ್ದೀರಾ. ಬೆಳಿಗ್ಗೆ ಯಾರು ಮಜ್ಜಿಗೆ ಕುಡಿತಾರೆ? ನಿಮ್ಮ ಮಜ್ಜಿಗೆ ಕುಡೀರಿ, ಸರಿ ಹೋಗುತ್ತೆ. ನನಗೆ ಸ್ಟ್ರಾಂಗ್ ಕಾಫಿ ಬೇಕು. ಕಾಫಿ ಆಮೇಲೆ ಕುಡಿಯೋರಂತೆ, ಮೊದಲು ಮಜ್ಜಿಗೆ, ಎಲ್ಲ ಸರಿ ಹೋಗ್ಲಿ. ನಿಜವಾಗ್ಲು ಈ ಥರ ತಲೆನೋವು ಮದುವೆ ಹೊಸ್ತ? ಗೌತಮವ್ರೆ, ನಿನ್ನೆ ರಾತ್ರಿ ನಾವು ಅಂತ್ಯಾಕ್ಷರಿ ಆಡ್ತಿದ್ವಿ, ಕರೆಕ್ಟಾ? ನಿಧಾನ. ಸಾರಿ. ಅಲ್ಲ, ನಾವು ಅಂತ್ಯಾಕ್ಷರಿ ಆಡ್ತಿದ್ವಲ್ಲ, ಅದಾದ್ಮೇಲೆ ಏನಾಯ್ತು? ಏನಾಯ್ತು? ಅಂತಾಕ್ಷರಿ ಮುಗೀತು, ಬಂದು ಮಲ್ಕೊಂಡ್ರಿ ಅಷ್ಟೇ. ಸರಿ, ನಾನು ರೂಮಿಗೆ ಬಂದು ಮಲಗಿದ್ದು ನನಗೆ ಯಾಕೆ ನೆನಪಿಲ್ಲ? ಅದು ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತಲ್ಲ, ಹಾಗಾಗಿ ನಿಮ್ಗೆ ಗೊತ್ತಾಗಿಲ್ಲ ಅಷ್ಟೇ. ನಿದ್ದೆ ಬಂದ್ಬಿಟ್ಟಿದೆ, ಬಂದು ಮಲ್ಕೊಂಡಿದ್ದೀರ. ಚೆನ್ನಾಗಿ ಹೇಳಿದ್ರಿ ನೀವು. ಎಷ್ಟೇ ಟಯರ್ಡ್ ಆಗಿದ್ರು ನಾನು ರೂಮಿಗೆ ಬಂದು ಮಲಗಿದ್ದು ನಂಗೆ ನೆನಪಿಲ್ಲ ಅಂದರೆ ಹಿಂಗೆ? ಇಲ್ಲ, ಏನೋ ಆಗಿದೆ. ನೀವು ನನ್ನ ಹತ್ರ ಹೇಳ್ಕೊತಿಲ್ಲ. ನಿಜ ಹೇಳಿ, ನೀವು ಮತ್ತು ಆನಂದ್ ಅವ್ರು ಸೇರಿಕೊಂಡು ನನ್ನ ಜ್ಯೂಸಲ್ಲಿ ಏನಾದರೂ ಮಿಕ್ಸ್ ಮಾಡಿ ಗೋಲ್ಮಾಲ್ ಏನಾದರೂ ಮಾಡಿದ್ರಾ? ನನಗೆ ಗೊತ್ತು, ನಾನು ಹೆಂಡ ಕುಡಿದು ಮಂಗನ ಥರ ಆಡಬೇಕು, ಅದನ್ನು ನೋಡಿ ನೀವು ಎಂಜಾಯ್ ಮಾಡಬೇಕು ಅಂತ ಇದನ್ನೆಲ್ಲ ಮಾಡಿದ್ರಿ, ಹೌದೋ ಇಲ್ವೋ? ನಿಜ ಹೇಳಿ. ಅಂದರೆ ಏನೋ ಮಿಕ್ಸ್ ಮಾಡಿದ್ರಿ ನೀವು? ನೋಡ್ರಿ, ಇದು ಇಂಟೆನ್ಷನಲ್ಲಿ ಆಗಿದ್ದಲ್ಲ. ಅಂದರೆ ನಿಜವಾಗ್ಲೂ ನಾನೇನೋ ಕೊಡ್ತೆ. ಒಂದು ನಿಮಿಷ ನಾನು ಹೇಳೋದು ಹಿಂಗೆ ಕೇಳಿಸ್ಕೊಡ್ರಿ. ಇಲ್ಲಿ ನೋಡ್ರಿ, ಆನಂದು ನನಗೆ ಮತ್ತು ಅವನಿಗೆ ಅಂತ ಡ್ರಿಂಕ್ಸ್ಗೆ ರೆಡಿ ಮಾಡಿಟ್ಟಿದ್ದ. ಅದು ಆಕ್ಸಿಡೆಂಟಲಿ ನನ್ನ ಡ್ರಿಂಕ್ನ ನೀವು ಕುಡಿಯೋಂಗೆ ಆಗೋಯ್ತು ಅಷ್ಟೇ, ಬೇರೆ ಏನೂ ಆಗಿಲ್ಲ ರೀ. ಕುಡಿದ್ಮೇಲೆ ನಾನೇನು ಮಾಡಿದೆ? ಇನ್ನೇನು ಮಾಡಿದ್ರಿ? ನಿಮ್ಮ ಒಳಗಡೆ ಇದ್ದ ಓಜಿ ಭೂಮಿಕಾ ಅವ್ರು ಹೊರಗಡೆ ಬಂದರು.
ಬಾ 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 ಏನು ನಿಮ್ಮ ಆರ್ಭಟ ರೀ. ಬೇಕೇ ಬೇಕು, ನ್ಯಾಯ ಬೇಕು. ನೀನು ಹೇಳಿದ್ದು ಕರೆಕ್ಟ್ ಬೇಬಿ. ಫಸ್ಟು ಬಿಸ್ನೆಸ್ಸಲ್ಲಿ ನಾನು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು. ಯಾವ ಮಟ್ಟಕ್ಕೆ ಅಂದರೆ ನನ್ನ ಎದುರಾಳಿಗಳು ನನ್ನ ಎದುರುಗಡೆ ನಿಲ್ಲೋದಕ್ಕೆ ಹೆದರಬೇಕು. ಆ ಮಟ್ಟಕ್ಕೆ ಬೆಳಿಬೇಕು. ಪರವಾಗಿಲ್ಲ, ನನ್ನ ಆ್ಯಪ್ಗೆ ಯಾರು ಇನ್ವೆಸ್ಟ್ ಮಾಡದೇ ಇದ್ರೆ ಏನಂತೆ, ನಾನೇ ಇಲ್ವಾ? ನಾನೊಬ್ಬನೇ ಇನ್ವೆಸ್ಟ್ ಮಾಡ್ತೀನಿ, ಬರೋ ಲಾಭನೂ ನಾನೊಬ್ಬನೇ ತಗೋತೀನಿ ಅಷ್ಟೇ. ಅಲ್ಲ ಜೈ, ಅದಕ್ಕೆ ಕ್ರೋರ್ಸ್ ಆಫ್ ಮನಿ ಬೇಕು. ನಾವೇನು ಗತಿಗೆಟ್ಟವರ? ಎಷ್ಟು ಕೋಟಿ ಆಸ್ತಿ ಇಲ್ಲ ನಮ್ಮ ಹತ್ರ. ಪ್ರಾಪರ್ಟಿನಾದರೂ ಪ್ಲೇಟ್ಸ್ ಮಾಡೋದು, ಸಾಲ ತಗೊಳ್ಳೋದು, ಅದನ್ನು ಇನ್ವೆಸ್ಟ್ ಮಾಡೋದು. ಡೈಲಿ ಕೋಟಿ ಕೋಟಿ ಲಾಭ ಮಾಡ್ಬೇಕಾದ್ರೆ ಸಾಲ ತೀರ್ಸೋದು ದೊಡ್ಡ ಮ್ಯಾಟ್ರ ನಮಗೆ? ಜೈ ಬ್ರೋ, ಏನೋ ಮಾಡ್ತಾ ಇದೆಯಾ? ಸುನಿಲ್ ಮೇಲೆ ಅಟ್ಯಾಕ್ ಮಾಡಿಸಿದ್ದು ಏನಾದರೂ ಗೊತ್ತಾಗೋಯ್ತಾ ಇವನಿಗೆ? ಏನಾಯ್ತು? ಯಾಕೆ ಹಿಂಗೆ ಆಡ್ತಿದ್ಯಾ? ನೀನು ಏನು ಮಾಡ್ತಾ ಇದೆಯಾ ಅಂತ ಕೇಳ್ತಾ ಇದ್ದೀನಿ. ಅದು ನನ್ನ ಪರ್ಸ್ನಲ್ ವಿಷಯ ಪಾರ್ಥ, ನೀನು ತಲೆ ಹಾಕ್ಬೇಡ. ನೋ ಜೈ ಬ್ರೋ, ಇದು ಪರ್ಸ್ನಲ್ ವಿಷಯ ಅಲ್ಲ, ಇದು ಕಂಪನಿ ವಿಷಯ. ಹೌದು, ಯಾವುದೋ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ಸ್ಟಾರ್ಟ್ ಮಾಡಿದ್ಯಂತೆ. ನಾನು ಯಾವುದೇ ಕಾರಣಕ್ಕೂ ಇದಕ್ಕೆ ಸಪೋರ್ಟ್ ಮಾಡೋದಿಲ್ಲ. ಅಯ್ಯ, ಇದಾ ವಿಷಯ? ಲವ್ ಪಾರ್ಥ, ನಾನು ಇದನ್ನು ಮಾಡ್ತಾ ಇರೋದು ನಮ್ಮ ಒಳ್ಳೇದಕ್ಕೆ ಕಣ. ಲವ್, ದೊಡ್ಡ ಮಟ್ಟದಲ್ಲಿ ಗೆಲ್ಲಬೇಕು ಅಂತಂದರೆ ರಿಸ್ಕನ್ನು ಅಷ್ಟೇ ದೊಡ್ಡ ಮಟ್ಟದಲ್ಲೇ ತಗೋಬೇಕಾಗತ್ತೆ. ಸುಮ್ಮನೆ ಸಿಕ್ಬಿಡಲ್ಲ ಗೆಲುವು ನಿನಗೆ. ನೋಡು, ಇದರಲ್ಲಿ ಒಳ್ಳೆ ಪ್ರಾಫಿಟ್ ಇದೆ, ಇನ್ವೆಸ್ಟ್ ಮಾಡೋಣ. ಕೋಟಿ ಕೋಟಿ ಎತ್ಬೋದು, ಅರ್ಥ ಮಾಡ್ಕೋ. ನಾನು ಡಾಕ್ಯುಮೆಂಟ್ ಸರಿ ಮಾಡ್ತೀನಿ, ಸುಮ್ಮನೆ ಸೈನ್ ಹಾಕು. ಇಲ್ಲ ಜೈ ಬ್ರೋ, ನಾನು ಸೈನ್ ಮಾಡಲ್ಲ. ನೀನು ಇಷ್ಟು ಕೀಳ್ ಮಟ್ಟಿಗೆ ಹೇಳ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ. ನೀನು ತಪ್ಪು ದಾರಿಲಿ ಹೋಗ್ತಾ ಇದೆಯಾ? ನೀನು ಏನು ಬೇಕಾದ್ರೂ ಮಾಡ್ಕೊ, ನಾನು ಮಾತ್ರ ಈ ಆಟಕ್ಕಿಲ್ಲ ಅಷ್ಟೇ. ಹೋಗೋ ಹೋಗು. ಸಿಂಹ ಏನು ಮಾಡಬೇಕು ಅಂತ ನಾಯಿ ನರಿಗಳನ್ನ ಕೇಳಿ ಡಿಸೈಡ್ ಮಾಡಬೇಕಾಗಿಲ್ಲ. ಸಿಂಹದ ದಾರಿ ಸಿಂಹಕ್ಕೆ. ನನಗೆ ಗೊತ್ತು ಏನು ಮಾಡಬೇಕು ಅಂತ. ಆ್ಯಂಡ್ ನಾನು ಹೋಗೋ ದಾರಿಲಿ ಯಾರೇ ಅಡ್ಡ ಬಂದರೂ ಅವ್ರನ್ನ ಸೈಡಿಗೆ ಸರಿಸಿ ಮುಂದಕ್ಕೆ ನುಗ್ತಾ ಇರ್ತೀನಿ. ಜೈ, ಪಾರ್ಥ ಅವ್ರ ಸೈನ್ ಬೇಕೇ ಬೇಕಲ್ವಾ? ಹೌದು, ಬೇಕು. ಬೇಡ ಅಂದವ್ರು ಯಾರು? ಮತ್ತಿವಾಗ ಅವ್ರು ಸೈನ್ ಮಾಡಲ್ಲ ಅಂತ ಹೇಳಿದ್ರಲ್ಲ. ಅವನ ಸೈನ್ ಅವನೇ ಮಾಡಬೇಕು ಅಂತೇನೋ ರೂಲ್ಸ್ ಇಲ್ವಲ್ಲ. ಅಂದ್ರೆ ನಾನೇ ಮಾಡ್ತೀನಿ, ಅದೇನು ಬ್ರಹ್ಮ ವಿದ್ಯಾನ? ನನಗೇನು ಬೇಕೋ ಅದನ್ನು ನಾನೇ ದಕ್ಕಿಸ್ಕೋತೀನಿ. ಆ್ಯಂಡ್ ಅವನೋಗಿ ಮಹಿ ಮಾತ್ರ ಪಿನ್ ಇಡೋಕ್ಕೂ ಮುಂಚೆ ನಾನು ಹೋಗಿ ನನ್ನ ಕೆಲಸ ಮುಗಿಸ್ಕೋಬೇಕು. ದುರಂಕಾರ ತೋರಿಸ್ತಾನೆ ನನ್ನ ಹತ್ರನೇ, ಬಿಡ್ತೀನ, ಬುದ್ಧಿ ಕಲಿಸ್ತೀನಿ.